ಲೇಖ. ನೋಡು, ಆ ಕುಮಾರ್ ಕಾರನ್ನ ಇವತ್ತ ಸೀಸ್ ಮಾಡ್ಕೊಂಡ್ ಬಾವು. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಮಿಸ್ಟರ್ ದುಷ್ಯಂತ್, ಕೂತ್ಕೊಳ್ಳಿ. ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಕ್ಲೈಂಟ್ಸ್ ಅಂದ್ರೆ ನಿಮ್ಮ ಥರ ಇರ್ಬೇಕು ಬಿಡಿ. ನಾವು ಕೇಳೋಕ್ ಮುಂಚೆನೆ ದುಡ್ಡು ಸೆಟ್ ಮಾಡ್ಕೊಂಡು ಹಣ ಕಟ್ಟೋಕೆ ಬಂದಿದ್ದೀರಿ. ಸಾರಿಗೆ ಒಂದು ಕೂಲ್ ಡ್ರಿಂಕ್ಸ್ ಹೇಳು. ಅದೆಲ್ಲ ಏನು ಬೇಡ ಸರ್. ತರಿಸ್ಕೊಡಿ. ಕ್ಲೈಂಟ್ ಬಂದಿದ್ದಾರೆ, ದುಡ್ಡು ಸೆಟ್ಲ್ ಮಾಡೋಕೆ ಬಂದಿರ್ಬೋದು, ಕೂಲಾಗಿರಲಿ, ತರಿಸ್ಕೊಡಿ. ಇಲ್ಲ ಸರ್, ಅದೆಲ್ಲ ಏನು ಬೇಡ. ಈಗ ನಿಮ್ಮ ಹತ್ರ ಒಂದು ಪರ್ಸ್ನಲ್ ವಿಚಾರ ಮಾತಾಡಬೇಕಾಗಿತ್ತು. ವ್ಯವಹಾರದಲ್ಲಿ ಪರ್ಸನಲ್ಲ ಅದೆಂತದ್ರಿ? ನಮ್ಮ ದುಡ್ಡನ್ನು ನಮಗೆ ಕೊಟ್ಬಿಡಿ, ನಿಮ್ಮ ಪೇಪರ್ಸ್ ತಗೊಂಡು ಹೋಗಿ, ಅಷ್ಟೇ ವ್ಯವಹಾರ. ಸರ್, ಅದು ನಿಮ್ಮ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ. ಏನು ದುಡ್ಡು ಅಡ್ಜಸ್ಟ್ ಆಗಲಿಲ್ವಾ? ಏನು ತಮಾಷೆ ಮಾಡ್ತಾ ಇದ್ದೀರಾ? ಅಲ್ಲ ರೀ, ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇ ನನಗೆ ಫೋನ್ ಮಾಡಿ ದುಡ್ಡು ತರ್ತೀನಿ ಅಂತ ಹೇಳಿರಲ್ಲ, ಇದ್ದಕ್ಕಿದ್ದಾಗೆ ನಿಮಗೇನಾಯಿತು? ಇಲ್ಲ ಸರ್, ಏನೋ ಸಮಸ್ಯೆ ಬಂತು. ನಿಮಗೆ ಅಂತಲೇ ಹಣ ತರ್ತಾ ಇದ್ದೆ, ಆದರೆ ಆಮೇಲೆ ಗೊತ್ತಾಯಿತು ಅದು ನಂದಲ್ಲ ಅಂತ. ಅದ್ರ ಮೇಲೆ ನನಗೆ ಯಾವ ಹಕ್ಕು ಇರಲಿಲ್ಲ. ಸೊ ಇವತ್ತು ನಿಮಗೆ ನಿಮ್ಮ ಹಣನ ಕೊಡೋದಕ್ಕಾಗ್ತಾಯಿಲ್ಲ ಸರ್, ನನ್ನ ಕ್ಷಮಿಸಿ. ಏನ್ರಿ, ನಿಮ್ಮ ಕಣ್ಣಿಗೆ ನಾವೇನು ಕಾರ್ಟೂನ್ ಥರ ಕಾಣ್ತಾ ಇದ್ದೀವಾ? ಅಲ್ಲ, ಮಾಡೋ ಕೆಲಸ ಇಲ್ಲ ಇಲ್ಲಿ ಕೂತಿದ್ದೀವಿ ಅನ್ಕೊಂಡ್ರ? ನಮ್ಮನ್ನು ಫೂಲ್ ಮಾಡಕ್ಕೆ ನೋಡ್ತಾ ಇದ್ದೀರಾ? ಇಲ್ಲ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮಗೆ ಅವಮಾನ ಮಾಡೋ ಉದ್ದೇಶ ಇರಲಿಲ್ಲ. ಏನೋ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಮು, ಅದಕ್ಕೆ ನಾನೇ ಸಾರಿ ಕೇಳ್ಕೊತಾ ಇದ್ದೀನಿ. ನಿಮಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ತೀನಿ ಸರ್. ನೋ, ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಲ್ಲ ರೀ, ಕೊಡ್ತೀನಿ ಅಂತ ಒಂದು ಸತಿ ಹೇಳೋದು, ಆಮೇಲೆ ಬಂದೆ ಕ್ಷಮೆ ಕೇಳೋದು. ನಿಮ್ಗೆ ಸ್ವಲ್ಪ ಸೀರಿಯಸ್ನೆಸ್ ಬೇಡವಾ? ಇಲ್ಲ ಸರ್, ಐ ಆಮ್ ರಿಯಲಿ ಸೀರಿಯಸ್. ಸಾಧ್ಯನೇ ಇಲ್ಲ. ಇದನ್ನು ನಾವು ಸೀರಿಯಸ್ ಆಗಿ ತಗೋತೀವಿ. ನಿಮ್ಮ ಮೇಲೆ ಬಿಟ್ಟಿರೋದು ಬೇರೆಯವ್ರ ದುಡ್ಡು, ಅವರಿಗೆ ನಾವು ಇಂಟ್ರೆಸ್ಟ್ ಕೊಡ್ಬೇಡ್ವಾ? ನಿಮ್ಮ ಥರ ಅವರಿಗೆ ಸಾರಿ ಹೇಳೋಕ್ಕಾಗತ್ತಾ? ನೋಡಿ ಸರ್, ನೋಡಿ ಜನ ಹೇಗಾಗಿರ್ತಾರಂತ ನೋಡಿ ಸರ್. ಸರ್, ಇದು ನಿಮ್ಮ ವ್ಯವಹಾರ, ಅದನ್ನ ಇವ್ರಿಗೆ ಯಾಕೆ ಹೇಳ್ತಾ ಇದ್ದೀರಾ? ಅವ್ರ ಹತ್ರ ಅಷ್ಟೇ ಅಲ್ಲ, ಎಲ್ಲರ ಹತ್ರನೂ ಹೇಳ್ತೀನಿ. ನಿಮ್ಮ ಮಾನ ಮರ್ಯಾದೆನ ಹಳಸ್ ಹಾಕ್ತೀನಿ. ನಮ್ಮ ಋಣದಲ್ಲಿ ಬಿದ್ದಿದ್ದೀರಾ, ನಮಗೆ ಅವತ್ತು ಹಾಕ್ತೀರಾ? ಸಾರಿ ಸರ್. ಆಯ್ತು ಬಿಡಿ, ಇದನ್ನೆಲ್ಲ ಹೇಗೆ ರಿಕವರಿ ಮಾಡ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತು. ಸರಿ, ನೀವೆಲ್ಲ ಹೊರಡಿ. ಯಾಕೊಂಥರ ಇದ್ದೀರಾ ಪ್ರೇಮ್? ಹಾಗೇನಿಲ್ವಲ್ಲ ಸಾಕ್ಷಿ. ಇಲ್ಲ, ನೀವು ಮೈತ್ರಿಯನ್ನ ಮೀಟ್ ಮಾಡಿ ಬಂದಾಗಿಂದಲೂ ಒಂಥರ ಡಲ್ ಆಗಿದ್ದೀರಾ. ಏನು ವಿಷಯ? ಅವಳ ಹತ್ರ ಮಾತಾಡಿದ್ರಾ? ಏನಂದ್ಲವಳು? ಯಾಕೋ ನಮ್ಮ ಮಾತುಕತೆನೇ ಸರಿ ಹೋಗಲಿಲ್ಲ ಸಾಕ್ಷಿ. ಅವತ್ತು ಅವ್ರ ತಾಯಿ ಅಪ್ಸೆಟ್ ಆಗಿದ್ದು ನೋಡಿ ನನಗೆ ಗಿಲ್ಟ್ ಆಗಿತ್ತು. ಮೈತ್ರಿ ಒಂಟಿತನಕ್ಕೆ ನಾನೇ ಎಲ್ಲೋ ಕಾರಣ ಅನ್ನೋ ಒಂದು ತಪ್ಪಿತಸ್ಥ ಮನೋಭಾವ ನನ್ನನ್ನು ಕಾಡಕ್ಕೆ ಶುರು ಆಗಿತ್ತು. ಅದಕ್ಕೆ ಅವಳನ್ನು ಕನ್ವಿನ್ಸ್ ಮಾಡಿ ಅವಳ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ, ಮದುವೆ ಮಾಡ್ಕೊ ಅಂತ. ಏನಂದ್ಲವಳು? ಅವಳು ಏನಿಲ್ಲ, ಬೇಡ ಬಿಡಿ. ಅಯ್ಯೋ ಪ್ರೇಮ್, ನೀವು ಹಾಗೆ ಮಾತು ನಿಲ್ಲಿಸ್ಬಿಟ್ರೆ ನನಗೆ ಇರಿಟೇಟ್ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಹೇಳಿ, ಪರವಾಗಿಲ್ಲ. ನಿಮ್ಮ ರಿಯಾಕ್ಷನ್ ನೋಡ್ತಾ ಇದ್ರೆ ನೀವು ಅವಳ ಜೊತೆ ಏನೋ ಕಾನ್ಫ್ರಂಟೇಷನ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಜಗಳ ಆಯಿತಾ? ಜಗಳ ಆಗಿದ್ದಿದ್ರೆ ಪರವಾಗಿಲ್ಲ ಸಾಕ್ಷಿ,
ಆದರೆ ಯಾಕೋ ಅವಳು ಮಾತು ನೋಡ್ತಾ ಇದ್ರೆ ವಿಚಿತ್ರ ಅನಿಸ್ತಾ ಇತ್ತು. ಯಾರೋ ನನ್ನ ಪರ್ಸ್ನಲ್ ವಿಷಯನ ಅವಳ ಹತ್ರ ಡಿಸ್ಕಸ್ ಮಾಡಿದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಏನಾಯಿತು? ನಾನು ಮದುವೆ ಮಾಡಿಕೊಂಡು ಸಂತೋಷವಾಗಿಲ್ಲ ಅನ್ನೋದು ಅವಳ ಭಾವನೆ. ಅದು ನಿಜಾನೇ ತಾನೇ? ಸಾಕ್ಷಿ, ಮತ್ತಿನ್ನೇನು ಪ್ರೇಮ್, ನಿಜಾನೇ ತಾನೇ ಅವಳು ಹೇಳಿದಾಳೆ. ನಾವಿಬ್ಬರು ಸರಿಯಾಗಿದ್ದೀವಾ? ನೀವು ನನ್ನ ಮದುವೆ ಮಾಡಿಕೊಂಡು ಸಂತೋಷವಾಗಿದ್ದೀರಾ? ನಾನು ಸಂತೋಷವಾಗೇ ಇದ್ದೀನಿ ಸಾಕ್ಷಿ. ಆತ್ಮವಂಚನೆ ಮಾಡ್ಕೊಂಡು ಮಾತಾಡಬೇಡಿ ಪ್ರೇಮ್. ನನ್ನನ್ನು ನೋಡಿ ಹೇಳಿ, ನಾನು ನಿಮಗೆ ಒಳ್ಳೆ ಹೆಂಡತಿ ಆಗಿದ್ದೀನ? ನನ್ನನ್ನು ಮದುವೆ ಆದಾಗಿಂದ ನಿಮ್ಗೆ ಯಾವ ರಿಗ್ರೆಟ್ಸು ಇಲ್ವಾ? ಏನ್ರಿ ಮಾತಾಡ್ತಿದ್ದೀರಾ ನೀವು? ನಾನು ಏನೇ ನಿರ್ಧಾರ ತಗೋಬೇಕಾದ್ರೂ ಯೋಚನೆ ಮಾಡಿ ತಗೊಂಡಿರ್ತೀನಿ. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗದೆ ನನ್ನ ನಿಜವಾದ ಸಂತೋಷ ಅಂದ್ಕೊಂಡು ನಾನು ನಿಮ್ಮನ್ನು ಮದುವೆ ಆದೆ. ಆ ಸಂತೋಷ ನನಗೆ ಸಿಕ್ಕಿದೆ ಅಂದಮೇಲೆ ನಾನು ರಿಗ್ರೆಟ್ಸ್ ಏನಕ್ಕೆ ಮಾಡ್ಕೋಬೇಕು ಹೇಳಿ? ನೋಡಿ, ನನ್ನ ಜೀವನ ನನಗೆ ತೃಪ್ತಿ ಕೊಟ್ಟಿದೆ. ಅದೇ ರೀತಿ ಮೈತ್ರೇಯಿನೂ ಒಂದು ಜೀವನ ರೂಪಿಸ್ಕೊಳ್ಳಿ ಅಂತ ಹೇಳಿದೆ. ಆದರೆ ನೀವು ಅವಳ ಹತ್ರ ಹಾರ್ಷಾಗಿ ಮಾತಾಡಬಾರ್ದಿತ್ತು ಪ್ರೇಮ್. ಅವಳನ್ನ ತುಂಬ ಹರ್ಟ್ ಮಾಡಿಬಿಟ್ರಿ ಅನಿಸುತ್ತೆ. ಏನು? ನೀವು ಅಲ್ಲಿದ್ದು ನೋಡಿದ್ರಾ ನಾನು ಅವಳನ್ನು ಹರ್ಟ್ ಮಾಡಿದ್ದು? ಇಲ್ಲ, ನೀವೇ ಹೇಳಿದ್ರಲ್ಲ ಪ್ರೇಮ್, ಅವಳ ಜೊತೆ ಘರ್ಷಣೆ ಆಯಿತು ಅಂತ. ಅದಕ್ಕೆ ಹೇಳಿದೆ, ಅವಳನ್ನ ಕನ್ವಿನ್ಸ್ ಮಾಡೋಕ್ಕೆ ಹೋಗಿ ಸುಮ್ಮನೆ ಮನಸ್ತಾಪ ಮಾಡ್ಕೊಂಡ್ರಿ ಅನಿಸುತ್ತೆ. ಅವಳ ಹತ್ರ ನೀವು ಅಪಾಲಜಿ ಕೇಳಬೇಕಾಗಿತ್ತು. ಸಾರಿ ಕೇಳೋಂಥ ತಪ್ಪು ನಾನೇನು ಮಾಡಿಲ್ವಲ್ಲ ಸಾಕ್ಷಿ. ನಾನು ಯಾಕೆ ಕ್ಷಮಾಪಣೆ ಕೇಳಬೇಕು? ಹಾಗಲ್ಲ ಪ್ರೇಮ್, ಮೊದಲೇ ಅವಳು ತುಂಬ ನೊಂದಿದ್ದಾಳೆ, ತುಂಬ ಸೆನ್ಸಿಟಿವ್ ಅಂತ ಬೇರೆ ಹೇಳ್ತೀರಾ. ಸಾರಿ ಕೇಳೋದ್ರಿಂದ ಕಳ್ಕೊಳ್ಳೋದೇನೂ ಇಲ್ವಲ್ಲ? ನೀವು ಸುಮ್ಮನೆ ಅವಳ ಬಗ್ಗೆ ತಲೆ ಕೆಡ್ಸ್ಕೊತಿದ್ದೀರಾ ಅನ್ಸುತ್ತೆ. ಅವಳು ನೊಂದ್ಕೊಳ್ಳೋ ಅಂಥ ತಪ್ಪು ನಾನು ಏನೂ ಮಾಡಿಲ್ಲ ಸಾಕ್ಷಿ. ಪ್ಲೀಸ್ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬೇಡ. ನನ್ನ ಮೊಬೈಲ್ ಇಲ್ಲೇ ಚಾರ್ಜಿಗೆ ಹಾಕಿರ್ತೀನಿ. ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಪ್ರೇಮ್, ನಿಮಗೆ ಫೋನ್ ಬರ್ತಿದೆ. ಪ್ರೇಮ್, ಮೈತ್ರೇಯಿ ಕಾಲ್ ಮಾಡಿದಾಳೆ. ಅಯ್ಯೋ ಬಂದೇ ಇರಿ. ಮೈತ್ರೇಯಿ ಕಾಲ್. ಹಲೋ. ಐಮ್ ಸಾರಿ. ಏನು? ಸಾರಿ ಕೇಳಕ್ಕೆ ಫೋನ್ ಮಾಡಿದ್ಯಾ? ಹೌದು, ನಾನು ನಿಮ್ಮ ಹತ್ರ ತುಂಬ ರೂಡಾಗಿ ಮಾತಾಡಿಬಿಟ್ಟೆ. ಅದಕ್ಕೆ ಸಾರಿ ಕೇಳ್ತಿದ್ದೀನಿ, ನಿಮ್ಗೆ ಹರ್ಟ್ ಆಗಿದ್ರೆ. ನಿಂಗೂ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಆ್ಯಂಡ್ ಈ ವಿಷಯನ ಇಲ್ಲಿಗೆ ಬಿಟ್ಬೇಡ. ಮುಂದುವರಿಸಿ ಏನೂ ಪ್ರಯೋಜನ ಇಲ್ಲ. ನನಗೇನು ಬೇಜಾರಿಲ್ಲ. ಓಕೆ, ಟೇಕ್ ಕೇರ್. ಬಾಯ್. ಬಾಯ್. ಈ ಹೆಂಗಸರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ರೀ. ಯಾಕೆ? ನಮ್ಮಲ್ಲಿ ಡಿಫ್ರೆನ್ಸ್ ಬಂದಾಗ ಮೈತ್ರಿ ಯಾವತ್ತೂ ಸಾರಿ ಕೇಳ್ತಾನೆ ಇರಲಿಲ್ಲ. ನಾನೇ ಸೋತು ಕಾಂಪ್ರಮೈಸ್ ಆಗ್ತಾ ಇದ್ದೆ. ಆದರೆ ಇವತ್ತು ಅವಳೇ ಫೋನ್ ಮಾಡಿ ಸಾರಿ ಹೇಳ್ತಾ ಇದ್ದಾಳೆ. ಸೋ ಸರ್ಪ್ರೈಸಿಂಗ್. ಮೈತ್ರೇಯಿ ತುಂಬ ಒಳ್ಳೆಯವಳು ಅಲ್ವಾ? ಅಫ್ಕೋರ್ಸ್, ಒಬ್ಬ ಒಳ್ಳೆ ಸ್ನೇಹಿತೆ. ಸರಿ, ಚಾರ್ಜ್ಗೆ ಹಾಕ್ಬಿಡಿ, ನಾನು ಹೊರಗಡೆ ಇರ್ತೀನಿ.
ನಿನ್ ಚೆಕ್ನ. ಸಾಕಾಯ್ತು ನಿಮ್ಗಳ ಸಹವಾಸ. ಯಾಕೆ ಏನಾಯ್ತು? ಆ ಫೈನಾನ್ಷಿಯಲ್ಗೆ ಚೆಕ್ ಕೊಡ್ಲಿಲ್ವಾ? ನಿನ್ನ ಹತ್ರ ನಾನು ಹೇಳಿರ್ಲಿಲ್ವಾ ನಿಮ್ಮ ಅಪ್ಪನ ದುಡ್ಡು ನನಗೆ ಬೇಡ ಅಂತ? ಕೇಳಿದ್ಯಾ ನೀನು? ಇದು ನನಗೆ ಅಂತಾನೆ ಕೊಟ್ಟಿರೋದು, ಇದನ್ನ ತಗೊಳ್ಳೋದ್ರಿಂದ ಅವಮಾನ ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ದೆ. ಈಗ ನೋಡು ಏನಾಯ್ತು ಅಂತ. ಏನಾಯ್ತು ಇವಾಗ? ಏನಾಯ್ತಾ? ಅವಮಾನ ಮಾಡ್ಬಿಟ್ನಲ್ಲ ನಿಮ್ಮಣ್ಣ. ನಡು ಬೀದಿಲಿ ನಿಂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ದ. ಈ ದುಡ್ಡು ಬೇಡ, ಅವಮಾನ ಆಗತ್ತೆ ಅಂತ ನಾನು ಹೇಳಿರ್ಲಿಲ್ಲ. ಏನಾಯ್ತು ಇವಾಗ? ಸರಿಯಾಗಿ ಹೇಳ್ಬಾರ್ದ? ಅನಿರುದ್ಧ ಯಾಕೆ ಅಲ್ಲಿಗೆ ಬಂದಿದ್ದ? ಅವನಿಗೆ ಹೇಗಿದೆಲ್ಲ ಗೊತ್ತಾಯ್ತು? ಅದನ್ನ ನೀನ್ ಹೇಳ್ಬೇಕು. ಅವನಿಗೆ ಹೇಗಿದ್ದೆಲ್ಲ ಗೊತ್ತಾಯ್ತು, ಅವನ್ ಯಾಕೆ ಅಲ್ಲಿಗೆ ಬಂದಿದ್ದ ಅಂತ ನೀನ್ ಹೇಳ್ಬೇಕು. ನನಗೆ ಅವಮಾನ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ಯಾ ನಿಮ್ಮಣ್ಣನ ಜೊತೆ ನೀನು ಸೇರ್ಕೊಂಡು? ದುಷ್ಯಂತ್, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲೇನಾಯ್ತು ಅಂತ ಹೇಳಿ. ದಾರಿಲಿ ನಿಮ್ಮಣ್ಣ ಅನಿರುದ್ಧ ಸಿಕ್ಕಿದ್ದ. ನಮ್ಮ ಅಪ್ಪನ ಹತ್ರ ಭಿಕ್ಷೆ ಎತ್ಕೊಂಡ್ ಬರ್ತಿದ್ಯಾ ಅಂತ ಕೇಳ್ದ. ನನಗೆ ಅವಮಾನ ಆಗಲ್ವಾ? ನಮ್ಮಪ್ಪ ನಿಮಗೆ ಭಿಕ್ಷೆ ಅಂತ ಕೊಟ್ಟರು ದುಡ್ಡದು. ಇಲ್ಲ ಅಂದಿದ್ರೆ ನಿನ್ನ ಹಣೆ ಬರದಲ್ಲಿ 50 ಲಕ್ಷ ಎಲ್ಲಿಂದ ನೋಡ್ತಿದ್ದೆ ಅಂತ. ಬೇಕಿತ್ತ ಇದೆಲ್ಲ ನನಗೆ? ನಿಮ್ಮಪ್ಪನ ಹಣನ ಕಸ ತರ ನೋಡ್ತಾ ಇದ್ದೆ. ನೋಡೀಗ ಏನಾಯ್ತು ಅಂತ. ಅನಿರುದ್ಧ ಹಾಗನ್ನ. ಅದೇನು ಅವನ ದುಡ್ಡಲ್ಲ, ಆ ಮನೆಯಲ್ಲಿ ನನಗೂ ಹಕ್ಕಿದೆ. ಆ ದುಡ್ಡು ಅಪ್ಪ ನನಗಂತ ಕೊಟ್ಟಿರೋದು. ಹಾಗಂತ ನೀನ್ ಹೇಳ್ತೀಯ, ನಿಮ್ಮಪ್ಪ ಹೇಳ್ತಾರೆ. ಆ ಬುದ್ಧಿ ಅವನಿಗೂ ಇರ್ಬೇಕಲ್ಲ. ಹೀಗೆ ಆಗತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ನಮ್ಮಪ್ಪ ಎಷ್ಟು ಬರ್ಕೊಟ್ಟಿದ್ದಾನೆ ಅಂತ ಕೇಳ್ತಾನೆ. ನಾನೇನು ಅವ್ರ ಮನೆಗೆ ಹೋಗಿ ದುಡ್ಡು ಕೊಡಿ ಅಂತ ಕೇಳಿದ್ದ, ಅಥವಾ ನಿನ್ನನ್ನು ಕಳ್ಸಿದ್ದ ದುಡ್ಡು ತಗೊಂಬ ಅಂತ? ಏನು ಗೊತ್ತಿಲ್ದಿರೋನು ಇದನ್ನ ಹೇಗೆ ತೀರಿಸ್ತೀಯ ಅಂತ ಕೇಳ್ತಾನೆ. ಬೇಕಿತ್ತ ಇದಲ್ಲ? ಈ ದುಡ್ಡು ಬೇಕಿತ್ತ ನಮಗೆ? ಅನಿರುದ್ಧ ಮಾತಿಗೆ ಅಷ್ಟೊಂದು ಬೆಲೆ ಕೊಡೋ ಅಗತ್ಯ ಇಲ್ಲ ದುಷ್ಯಂತ್. ಅವನೆಂತ ನೀಚ ಅಂತ ನಿಮಗೂ ಗೊತ್ತು ತಾನೆ? ಅಲ್ಲ, ಇದಕ್ಕೂ ಅವನಿಗೂ ಏನು ಸಂಬಂಧ? ಅಪ್ಪ ಇದನ್ನ ನನಗಂತ ಕೊಟ್ಟಿರೋ ಗಿಫ್ಟ್. ಎಷ್ಟು ದುರಹಂಕಾರ ಅವನಿಗೆ. ಇರಿ, ಈಗಲೇ ಫೋನ್ ಮಾಡಿ ಅವ್ನು ಚೆನ್ನಾಗಿ ಬೈತೀನಿ. ಅದೆಲ್ಲ ಏನು ಬೇಡ. ಮೊದಲು ನಾವು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ನಿಮ್ಮ ಮನೆಗೆ ಹೋಗಿ ಚೆಕ್ನ ವಾಪಸ್ ಮಾಡೋದು. ಆದ್ರೆ ದುಷ್ಯಂತ್, ಅಪ್ಪ ಇದನ್ನ ನಮಗೆ ಪ್ರೀತಿಯಿಂದ ಕೊಟ್ಟಿರೋದು. ಇದನ್ನ ವಾಪಸ್ ಕೊಡೋದು ಅಂದ್ರೆ ಅವ್ರಿಗೆ ಅವಮಾನ ಮಾಡ್ದಾಗ ಆಗಲ್ವಾ? ಚೈತ್ರ, ನಿನ್ ಗಂಡಗೆ ಅವಮಾನ ಆದ್ರೆ ನಿನಗೇನು ಅನ್ಸಲ್ವಾ? ನಿಮ್ಮ ಅಪ್ಪನ ಹಣ ಬೇಡ ಬೇಡ ಅಂತ ಗಿಣಿಗೆ ಹೇಳ್ದಾಗ ಹೇಳ್ದೆ, ಕೇಳಿದ್ಯಾ? ಇದರಿಂದ ಅವಮಾನ ಆಗತ್ತೆ ಅಂತನೂ ಹೇಳ್ದೆ. ಇಲ್ಲ ಹಾಗೆಲ್ಲ ಏನು ಆಗಲ್ಲ ಅಂದೆ. ಈಗ ಸಂತೋಷನಾ? ನಿನ್ನ ಗಂಡನ ಮಾನನ ನಿಮ್ಮಣ್ಣ ಬೀದಿಲಿ ಹರಾಜ್ ಹಾಕ್ದ. ಆ ಫೈನಾನ್ಷಿಯರು ನನಗೆ ಎಷ್ಟು ಅವಮಾನ ಮಾಡ್ದ ಗೊತ್ತಾ? ಎಲ್ಲ ಆಗಿದ್ದು ಏನಕ್ಕೆ ಹೇಳು? ನಾನು ನನ್ನ ಸ್ವಾಭಿಮಾನ ಬಿಟ್ಟಿದ್ದಕ್ಕೆ. ಚೈತ್ರ, ನನ್ನ ಮನಸ್ಸಿನಲ್ಲಿ ಏನ್ ನಡೀತಿದೆ ಅಂತ ಸ್ವಲ್ಪ ಯೋಚನೆ ಮಾಡು. ನಾವು ಬೀದಿಗೆ ಬಿದ್ರೂ ಚಿಂತೆ ಇಲ್ಲ. ಈ ದುಡ್ಡು ನಮಗ್ ಬೇಡ. ಮೊದಲು ಹೋಗಿ ಈ ಚೆಕ್ನ ವಾಪಸ್ ಕೊಟ್ಬಿಡೋಣ. ಆದ್ರೆ ಸಾಲ ದುಷ್ಯಂತ್, ಅದನ್ನ ಹೇಗೆ ತೀರಿಸ್ತೀರಾ? ತೀರಿಸ್ತಿದ್ರೆ ಏನಾಗುತ್ತೆ? ಮ್ಯಾಕ್ಸಿಮಮ್ ಆ ಫೈನಾನ್ಷಿಯರು ನಮಗೆ ತೊಂದರೆ ಕೊಡ್ಬೋದು. ಈ ಮನೆ ಕೈ ಬಿಟ್ಟು ಹೋಗ್ಬೋದು. ಹೋಗ್ಲಿ ಬಿಡು, ನಾವು ಬೀದಿಗೆ ಬರ್ತೀವಿ, ಮರ್ಯಾದೆ ಹೋಗುತ್ತೆ, ಹೋಗ್ಲಿ. ಆದ್ರೆ ಈ ತರ ದಾಕ್ಷಿಣ್ಯದ ಬದುಕು ನನಗೆ ಬೇಡ. ಅನಿರುದ್ಧ ಹತ್ರ ಅನ್ನಿಸ್ಕೊಳ್ಳೋದಕ್ಕೆ ನನ್ನನ್ನ ನಾನೇನು ಮಾರ್ಕೊಂಡಿಲ್ಲ. ಚೈತ್ರ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾನು ನಿನ್ನ ಮದುವೆ ಆಗದಿದ್ದಿದ್ರೆ ಈ ಹಣ ಬರ್ತಿತ್ತಾ? ಇಲ್ಲ. ಆಗ್ಲೂ ನಾನು ಹೇಗೋ ಇದರಿಂದ ಪಾರಾಗ್ತಿದ್ದೆ ತಾನೆ. ಈಗಲೂ ಅಷ್ಟೇ. ನಮಗೆ ನಿಮ್ಮ ಮನೆಯವ್ರು ಹಂಗೆ ಬೇಡ. ಮೊದಲು ಇದನ್ನ ವಾಪಸ್ ಕೊಡೋಣ. ಸರಿ, ನಡೆದಿದ್ದನ್ನೆಲ್ಲ ಅಪ್ಪನ ಹತ್ರ ಹೇಳಿದ್ರೆ ಅಪ್ಪ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸಿ ನನಗಾಗಬೇಕಾಗಿರೋದೇನೂ ಇಲ್ಲ. ನಾಳೆನೇ ಹೋಗಿ ಈ ಚೆಕ್ನ ವಾಪಸ್ ಕೊಡೋಣ. ತುಂಬ ಹೊತ್ತು ವೆಯ್ಟ್ ಮಾಡಿದ್ರಾ? ಇಲ್ಲ, ಈಗ ತಾನೇ ಬಂದೆ. ಇನ್ಫ್ಯಾಕ್ಟ್ ನಾನೇ ಕಾಲ್ ಮಾಡಿ ನಿಮ್ಮ ಮನೆಗೆ ಬರೋಣ ಅಂದ್ಕೊಂಡೆ. ನಮ್ಮನೆಗ ಸದ್ಯ ಬರಲಿಲ್ವಲ್ಲ? ನಾನು ಮನೇಲಿ ಇರಲಿಲ್ವಲ್ಲ. ನೀವು ಕಷ್ಟಪಟ್ಟು ಅಡ್ರೆಸ್ ಹುಡ್ಕೊಂಡು ಮನೆಗೆ ಬರೋದು, ನಿಮಗೆ ತೊಂದರೆ ಆಗೋದು ಸುಮ್ಮನೆ ಯಾಕೆ ಅಂತ ಹಾಗೆ ಹೇಳಿದೆ.
ಬನ್ನಿ ಕೂತ್ಕೊಂಡು ಮಾತಾಡೋಣ. ನೀವು ಲೋನ್ಗೆ ಸೆಕ್ಯೂರಿಟಿ ಕೇಳಿದ್ರಲ್ಲ, ಮನೆ ಪೇಪರ್ಸ್ ತರೋಣ ಅಂದ್ಕೊಂಡೆ. ಆದರೆ ನಮ್ಮ ಮನೆ ನಮ್ಮ ತಂದೆ ಹೆಸರಲ್ಲಿದೆ. ನಾವು ಮಾಡೋ ಬಿಸ್ನೆಸ್ಗೆ ನಮ್ಮ ತಂದೆನ ಇನ್ವಾಲ್ವ್ ಮಾಡ್ಕೊಳ್ಳೋದು ಬೇಡ ಅಂತ ನಾನೇ ಸುಮ್ಮನಾದೆ. ಅದಕ್ಕೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಪರವಾಗಿಲ್ಲ ಬಿಡಿ, ನಾವು ಫ್ರೆಂಡ್ ಥರ ಮೀಟ್ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳೋಣ. ಹಾಂ, ಫ್ರೆಂಡ್ ಅಂದ ತಕ್ಷಣ ಜ್ಞಾಪಕ ಬಂತು. ಅದೇ ನನ್ನ ಫ್ರೆಂಡ್ ಸಂಯುಕ್ತ ಇದ್ದಾಳಲ್ಲ, ಎಷ್ಟು ಕೊಬ್ಬು ಅಂದರೆ ಅವಳಿಗೆ ನೆನೆಸ್ಕೊಂಡ್ರೆ ಡಿಸ್ಗಸ್ ಆಗುತ್ತೆ. ಯಾಕೆ? ಅದೇ ನೀವು ಪ್ರೇಮ್ನ ರೆಸ್ಟೋರೆಂಟಲ್ಲಿ ಮೀಟ್ ಮಾಡಿದ್ರಲ್ಲ, ಅದನ್ನೇ ದೊಡ್ಡ ಇಶ್ಯೂ ಮಾಡಿಬಿಟ್ಟಿದ್ದಾಳೆ. ಪ್ರೇಮ್ಗೆ ಡಿವೋರ್ಸ್ ಕೊಡ್ತೀನಿ ಅಂತಿದ್ದಾಳೆ. ವಾಟ್? ನಾನು ಪ್ರೇಮ್ ಜೊತೆ ಮಾತಾಡಿದ್ದು ಇಷ್ಟೊಂದು ವಿಕೋಪಕ್ಕೆ ಹೋಗಿದ್ಯಾ? ಅಯ್ಯೋ, ಒಂದು ನೆಪ ಬೇಕು ಅಷ್ಟೇ ಅವಳಿಗೆ, ಪ್ರೇಮ್ ಬಗ್ಗೆ ತಪ್ಕೊಂಡು ಹಿಡಿಯೋದಕ್ಕೆ. ಇಷ್ಟಕ್ಕೂ ಪ್ರೇಮ್ ಏನು ತಪ್ಪು ಮಾಡಿದ್ದಾರೆ ಹೇಳಿ? ಅವರು ಒಳ್ಳೆಯ ಉದ್ದೇಶಕ್ಕೆ ನಿಮ್ಮನ್ನು ಮೀಟ್ ಮಾಡಿದ್ದಾರೆ. ಆದರೆ ಅದು ಇವಳಿಗೆ ಅರ್ಥ ಆಗಬೇಕಲ್ಲ. ನಿಜ ಹೇಳಬೇಕು ಅಂದರೆ ಅವತ್ತು ನಾನೇ ಪ್ರೇಮ್ ಹತ್ರ ಸ್ವಲ್ಪ ವರ್ಟಾಗಿ ಬಿಹೇವ್ ಮಾಡಿದೆ. ಆದರೆ ಅವರೇ ನನಗೆ ಸಾರಿ ಅಂತ ಅಪಾಲಜಿ ಮೆಸೇಜ್ ಕಳಿಸಿದ್ರು ನೋಡಿ. ಈ ಮೆಸೇಜ್ನ ನೀವಿನ್ನೂ ಹಾಗೆ ಇಟ್ಕೊಂಡಿದ್ದೀರಾ? ಅವ್ರು ಕಳಿಸಿರೋ ಎಷ್ಟೋ ಮೆಸೇಜ್ಗಳು ಇನ್ನೂ ನನ್ನ ಮೊಬೈಲಲ್ಲೇ ಇದೆ. ಅದಕ್ಕೆ ಪ್ರೊಟೆಕ್ಷನ್ ಹಾಕಿದ್ದೀನಿ, ಡಿಲೀಟ್ ಆಗಬಾರ್ದು ಅಂತ. ಪ್ರೇಮ್ ಮೊದಲಿಂದನೂ ಅಷ್ಟೆ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅವರೇ ಸೋತು ಮೊದಲು ಸಾರಿ ಕೇಳೋರು. ಅವ್ರ ಆ ಸ್ವಭಾವನೆ ನಂಗೆ ತುಂಬ ಇಷ್ಟ. ಅವ್ರು ಈಗಲೂ ಬದಲಾಗಿಲ್ಲ ಗೊತ್ತಾ, ಹಾಗೇ ಇದ್ದಾರೆ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮೈತ್ರೇಯಿಯವರೇ. ನೀವು ನೋಡಿದ್ರೆ ಪ್ರೇಮಲ್ಲಿರೋ ಒಳ್ಳೆ ಕ್ವಾಲಿಟೀಸ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದರೆ ನನ್ನ ಫ್ರೆಂಡ್ ಪ್ರೇಮ್ ಬಗ್ಗೆ ಏನು ಹೇಳ್ತಾಳೆ ಗೊತ್ತಾ? ಅವ್ರು ಯಾವುದಕ್ಕೂ ಲಾಯಕ್ಕೇ ಇಲ್ಲ, ಯಾರಿಗೂ ಒಳ್ಳೆ ಹಸ್ಬೆಂಡ್ ಆಗಲ್ಲ ಅಂತ ಹೇಳ್ತಾಳೆ. ನನಗೂ ನಿಮ್ಮಷ್ಟೇ ಕೋಪ ಬಂತು, ನಾಲ್ಗೆ ತುದಿಯವರೆಗೂ ಬಂದಿತ್ತು ನಿಮ್ಮ ವಿಷಯ ಹೇಳಿಬಿಡಬೇಕು ಅಂತ. ಆದರೆ ನಾನೇ ಕಂಟ್ರೋಲ್ ಮಾಡಿಕೊಂಡೆ. ಸಾಕ್ಷಿ ಅವರೇ, ನಿಮ್ಮ ಫ್ರೆಂಡ್ನ ನಾನೊಂದು ಸರಿ ಮೀಟ್ ಮಾಡ್ಬೋದಾ? ಯಾರು? ಸಂಯುಕ್ತನ? ಹೌದು, ನನಗವ್ರನ್ನ ಮೀಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಬಹುಶಃ ನಾನು ಅವ್ರ ಹತ್ರ ಮಾತಾಡಿದ್ರೆ ಅವರಿಗೆ ಪ್ರೇಮ್ ಬಗ್ಗೆ ಇರೋ ಒಪಿನಿಯನ್ನು ಚೇಂಜ್ ಆಗ್ಬೋದು ಅನಿಸುತ್ತೆ. ಅಯ್ಯೋ, ಸೃಷ್ಟಿ ಮಾಡಿರೋ ಬ್ರಹ್ಮನೇ ಇಳಿದು ಬಂದು ಪ್ರೇಮ್ ಬಗ್ಗೆ ಹೇಳಿದ್ರು ಅವಳ ಒಪಿನಿಯನ್ ಚೇಂಜ್ ಆಗಲ್ಲ. ಅಷ್ಟು ಹಠಮಾರಿ ಅವಳು. ಪ್ರೇಮ್ ಆಗಿರೋ ಹೊತ್ತಿಗೆ ಅವಳ ಜೊತೆ ಇಕ್ತಿದ್ದಾರೆ. ಬೇರೆ ಇನ್ಯಾರಾದರೂ ಆಗಿದ್ದಿದ್ರೆ ಯಾವತ್ತೂ ಡಿವೋರ್ಸ್ ಕೊಟ್ಟು ಹೊರಟೋಗಿರೋರು. ಅಲ್ಲ, ನಾನು ಮೈತ್ರೇಯಿ ಅಂತ ಅವ್ರಿಗೆ ಗೊತ್ತಾಗದೆ ಹೋದರೂ ಪರವಾಗಿಲ್ಲ. ಒಂದು ಸಾರಿ ನಿಮ್ಮ ಫ್ರೆಂಡನ್ನು ಮೀಟ್ ಮಾಡಬೇಕು ಅಂತ ನಂಗೆ ತುಂಬ ಫೀಲ್ ಆಗ್ತಿದೆ.